ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಓಹೋ ಆಹಾ 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 ಲಾ 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 ಓಹೋ ಓಹೋ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ನಿನ್ನ ಕೃಪೆ ಅಮೋಘವಾದದು, ನಿನ್ನ ಕೃಪೆ ಅಮೋಘವಾದದು. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಪ್ರಭು ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಈ ವಿಡಿಯೋದಲ್ಲಿರುವಂತಹ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ. ನಿಮಗೆ ನನ್ನ ಹೃದಯಪೂರ್ವಕವಾಗಿರುವಂತಹ ವಂದನೆಗಳು. ಸಮಯದಲ್ಲಿ ನಾವು ನೋಡ್ತಾ ಇದ್ವಿ, ದೇವರು ನಮ್ಮನ್ನು ಪ್ರೀತಿ ಮಾಡುವ ದೇವರು, ನಮಗೆ ಕಾಣದೇ ಇದ್ದರನ್ನು ಸರ್ವಶಕ್ತಿಯುಳ್ಳವಾಗಿರುವಂತಹ ದೇವರು ನಮ್ಮ ಮೇಲೆ ಯಾಕೆ ಇಷ್ಟು ಪ್ರೀತಿ, ಯಾಕೆ ನಮ್ಮನ್ನು ನೆನೆಸಿಕೊಳ್ಳುತ್ತಾನೆ ಎಂಬುದಂತ ಒಂದು ವಾಕ್ಯವನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನ ಗ್ರಂಥ 8ನೇ ಅಧ್ಯಾಯ 3-4 ವಚನಗಳಲ್ಲಿ ವಿಧವಾಗಿ ಬರೆಯಲ್ಪಟ್ಟಿದೆ. ನಿನ್ನ ಕೈಕೆಲಸವಾಗಿರುವಂತಹ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿರುವ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮನುಷ್ಯನನ್ನು ಯಾಕೆ ನೆನೆಸಬೇಕು? ಉನ್ನತವಾಗಿರುವಂತಹ ದೇವರು ಮನುಷ್ಯನಾಗಿರುವಂತಹ ನಮ್ಮನ್ನು ಯಾಕೆ ಪ್ರೀತಿ ಮಾಡಬೇಕು, ಯಾಕೆ ನೆನೆಸಬೇಕು ಎಂಬುದಾಗಿ ನಾವು ಗಮನಿಸುತ್ತಿರುವಾಗ, ನಿಜವಾಗಿಯೂ ಮನುಷ್ಯರು ಎಷ್ಟು ಅಲ್ಪಜೀವಿಗಳು. ದೇವರು ಮಾಡಿರುವಂತಹ ಸೃಷ್ಟಿ, ದೇವರು ಮಾಡಿರುವಂತಹ ಚಂದ್ರ ನಕ್ಷತ್ರಗಳು, ಆಕಾಶ ಮಂಡಲವನ್ನು ನಾವು ನೋಡ್ತಿರುವಾಗ ಅವರೆಷ್ಟು ಶಕ್ತಿಯುತವಾಗಿರುವಂತಹ ದೇವರು, ಜ್ಞಾನವುಳ್ಳವಾಗಿರುವಂತಹ ದೇವರು. ದೇವರು ಈ ಸೃಷ್ಟಿಯಲ್ಲಿ ನಾವು ನೋಡ್ತಿರುವಾಗ ಮೊದಲದಾಗಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ತದನಂತರ ಸೃಷ್ಟಿಯನ್ನು 6 ದಿವಸಗಳಲ್ಲಿ ಉಂಟು ಮಾಡಿದನು. 6 ದಿವಸಗಳಲ್ಲಿ ಲೋಕಕ್ಕೆ ಬೆಳಕನ್ನು ಕೊಡಲಿಕ್ಕೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದನು. ನಾವು ನೋಡ್ತಿರುವಾಗ ಮಹಾಸಮುದ್ರಗಳನ್ನು, ಸಮುದ್ರಗಳಲ್ಲಿರುವಂತಹ ಜಲಚರಗಳನ್ನು, ದೊಡ್ಡ ದೊಡ್ಡ ಮೀನುಗಳನ್ನು ದೇವರು ಸೃಷ್ಟಿ ಮಾಡಿದನು. ಇನ್ನು ನಾವು ನೋಡ್ತಿರುವಾಗ ದೇವರ ಸೃಷ್ಟಿ ಎಂಬುದಂಥದ್ದು ಅದೆಷ್ಟೋ ಅಪಾರವಾಗಿರುವಂತಹ ಜ್ಞಾನದಿಂದಲೂ ಮರ್ಮದಿಂದಲೂ ತುಂಬಿಕೊಂಡಿದೆ. ಆಕಾಶ ಮಂಡಲವು ದೇವರ ಕೈಕೆಲಸ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಕಾಶ ಮಂಡಲವನ್ನು ದೇವರು ಕೈಕೆಲಸವನ್ನಾಗಿ ಮಾಡಿದ. ಎಷ್ಟು ಅದ್ಭುತವಾಗಿರುವಂತಹ ದೇವರು. ಇನ್ನು ನಾವು ನೋಡ್ತಿರುವಾಗ ದೇವರು ಎಷ್ಟು ಶಕ್ತಿಯುತವಾಗಿರುವಂದರೆ, ಗಾಳಿಗೆ ತಕ್ಕಷ್ಟು ತೂಕವನ್ನು, ನೀರಿನ ಪ್ರಮಾಣಕ್ಕೆ ತಕ್ಕ ಅಳತೆಯನ್ನು
ಮನೆಗೆ ಕಟ್ಟಲೆಯನ್ನು, ಇನ್ನು ನಾವು ನೋಡ್ತಿರುವಾಗ ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದಂತ ದೇವರು ಎಷ್ಟು ಮಹೋನ್ನತವಾಗಿರುವಂತಹ ದೇವರಾಗಿ, ಇಷ್ಟು ಜ್ಞಾನವುಳ್ಳ ದೇವರು, ಇಷ್ಟು ಶಕ್ತಿಯುಳ್ಳ ದೇವರು ನಮ್ಮನ್ನು ಅಂದರೆ ಮನುಷ್ಯರನ್ನು ಯಾಕೆ ನೆನೆಸಿಕೊಳ್ಳಬೇಕು? ನಾವು ನೋಡುವಂತ ಸೂರ್ಯನು ನಾವು ನೋಡ್ತಿರುವಾಗ 93 ಮಿಲಿಯನ್ ಮೈಲುಗಳ ದೂರದಲ್ಲಿ ಇದ್ದುಕೊಂಡು ಲೋಕಕ್ಕೆ ಕ್ರಮವಾಗಿ ಬೆಳಕನ್ನು ಕೊಡಲಾಗಿದ್ದಾರೆ. ಅಂದ್ರೆ ಸೂರ್ಯನನ್ನು ಚಂದ್ರನನ್ನು ದೇವರು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ. ನಕ್ಷತ್ರಗಳು ಎಷ್ಟು ಎನಿಸಲಾರದಷ್ಟು ನಕ್ಷತ್ರಗಳು ಆಕಾಶದಲ್ಲಿದ್ದಾರೆ. ಕ್ರಿಸ್ತಕ 1564 ಇಸ್ವಿಯಲ್ಲಿ ಜನಿಸಿದಂತ ಗೆಲಿಲಿಯೋ, ಇಟಲಿಯಲ್ಲಿರುವಂತ ಪೀಸಾ ನಗರದಲ್ಲಿ ಜನಿಸಿದಂತ ಗೆಲಿಲಿಯೋ ಒಬ್ಬ ಖಗೋಳ ಶಾಸ್ತ್ರಜ್ಞನಾಗಿದ್ದಾನೆ. ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನು ಎಣಿಸಬೇಕೆಂಬುದಾಗಿ ಅದರ ಪ್ರತ್ಯೇಕವಾಗಿರುವಂತಹ ದೂರದರ್ಶಿಯನ್ನು ಕಂಡುಹಿಡಿದು ಸಿದ್ಧತೆ ಮಾಡಿ ಅದರ ಆಕಾಶ ನಕ್ಷತ್ರಗಳನ್ನು ನೋಡಿ 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 ಕೊನೆಯದಾಗಿ ಆತನು ಲೆಕ್ಕಿಸಲಾರದೆ ಕುರುಡನಾಗಿದ್ದಾನೆ. ಅಂದ್ರೆ ದೇವರ ಸೃಷ್ಟಿಯನ್ನು ಯಾರು ಅದನ್ನು ಪರಿಶೋಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಎಷ್ಟೋ ರಹಸ್ಯಗಳು ನಿಬಿಡವಾಗಿದ್ದಾರೆ. ಈ ದಿವಸವಷ್ಟಿಗೆ ಎಷ್ಟೋ ಮಂದಿ ಪರಿಶೋಧಕರು ಅನ್ವೇಷಣೆ ಮಾಡ್ತಾ ಇದ್ರೆ ಎಷ್ಟೋ ವಿಷಯಗಳು ಗೊತ್ತಾಗ್ತಾ ಇಲ್ಲ. ಕಾರಣವೇನೆಂದರೆ ದೇವರು ತನ್ನ ಬಲದಿಂದ ಭೂಮಿಯನ್ನು ಸೃಷ್ಟಿ ಮಾಡಿದನು, ತನ್ನ ಜ್ಞಾನದಿಂದ ಪ್ರಪಂಚಗಳನ್ನು ಸ್ಥಾಪಿಸಿದೆಂಬುದಂಥದ್ದು ಇರಿಮಿಯ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತ ಮಹೋನ್ನತವಾಗಿರುವಂತಹ ದೇವರು, ಆತನ ಪರಿಶುದ್ಧವಾಗಿರುವಂತಹ ದೇವರು, ನೀತಿ ಸ್ವರೂಪನು, ಪ್ರೀತಿ ಸ್ವರೂಪನು, ಬೆಳಕಾಗಿದ್ದಾನೆ. ಅಷ್ಟೇ ಅಲ್ಲ, ನಾವು ನೋಡ್ತಿರುವಾಗ ಅವರಲ್ಲಿರುವಂತಹ ಒಂದು ದೊಡ್ಡ ವಿಷಯವೇನೆಂದರೆ ಅದನ್ನು ಸದಾ ಕಾಲವು ಜೀವಿಸಲಾಗಿದ್ದಾನೆ. ದೇವರ ಸ್ತೋತ್ರವಾಗಿದೆ. ಆ ದೇವರನ್ನು ಯಾರು ನೋಡಲಿಲ್ಲ, ಆದರೆ ಆ ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ. ಅದಕ್ಕಾಗಿ ಆ ದೇವರನ್ನು ಕುರಿತಾಗಿ ನಾವು ಧ್ಯಾನ ಮಾಡಿಕೊಳ್ಳುತ್ತಿರುವಾಗ ಅಂತ ದೊಡ್ಡ ದೇವರು ಭೂಮಿ ಮೇಲಿರುವಂತಹ ಮನುಷ್ಯರ ಆಯುಸ್ಸು ಹೊರಗೆ ಹೋಗಿರುವಂತಹ ಹುಲ್ಲಿನಾಗೆ, ಇನ್ನು ನಾವು ನೋಡ್ತಿರುವಾಗ ತರಾಜು ಮೇಲಿರುವಂತಹ ಗುರುವಾಗೆ, ನಶಿಸುವಂತಹ ಮೃಗದಾಗೆ ಇದರೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಡೆದು ಹೋಗಿರುವಂತಹ ಮಡಿಕಲಾಗಿ ಮನುಷ್ಯರು ಜೀವಿಸ್ತಾ ಇದ್ದಾರೆ. ಸ್ವಲ್ಪ ಆಯುಸ್ಸು, ಸ್ವಲ್ಪ ಪ್ರಮಾಣದಲ್ಲಿ ಜಿಂತು. ಇಂಥ ಮನುಷ್ಯರನ್ನು ದೇವರಿಗೆ ಯಾಕೆ ನೆನೆಸಿಕೊಳ್ಳಬೇಕು, ಯಾಕೆ ಪ್ರೀತಿ ಮಾಡಬೇಕು? ಯಾಕಂದ್ರೆ ಮನುಷ್ಯನು ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ ದೇವರು ಉಂಟು ಮಾಡಿದನು. ದೇವರ ವಾಕ್ಯದಲ್ಲಿ ನಾವು ನೋಡ್ತಿರುವಾಗ ಉತ್ಪತ್ತಿಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ಮನುಷ್ಯನನ್ನು ಹೇಗೆ ನಿರ್ಮಾಣ ಮಾಡಿದ್ದಾನೆ ಎಂಬುದಾಗಿ ನಾವು ಗಮನಿಸಬಹುದು. ನಾವು ನೋಡ್ತಿರುವಾಗ ಹೀಗಿರಲು ಯೆಹೋವ ದೇವರು ನೆಲದ ಮನೆಯಿಂದ ಮನುಷ್ಯನನ್ನು ರೂಪಿಸಿ ಆತನ ಮೂಗಿನಲ್ಲಿ ಜೀವಶ್ವಾಸವನ್ನು ಉಳಿದನು. ಆಗ ಮನುಷ್ಯನು ಬ್ರತುಕುವ ಪ್ರಾಣಿಯಾಗಿದ್ದನು. ಇದನ್ನು ಸ್ತೋತ್ರವಾಗಲಿ. ಮನುಷ್ಯನನ್ನು ಉಂಟು ಮಾಡಿರುವಂತದ್ದು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಎಷ್ಟು ಆಶ್ಚರ್ಯ! ಮನನಿಂದ ಮಾಡಿದ್ದಾನೆ. ತನ್ನ ಶ್ವಾಸವನ್ನು, ತನ್ನ ಆತ್ಮವನ್ನು ಆತನಿಗೆ ಉಳಿದನು. ತನ್ನ ಸ್ವರೂಪದಲ್ಲಿ ಆತನನ್ನು ಮಾಡಿದನು, ತನ್ನ ಹೋಲಿಕೆಯಲ್ಲಿ ಮಾಡಿದನು. ಮನುಷ್ಯನು ಬ್ರತುಕುವ ಪ್ರಾಣಿಯಾಗಿದೆ. ದೇವರ ಸ್ತೋತ್ರ ಮಾಡಿದ. ನಾವು ನೋಡ್ತಿರುವಾಗ 1501ನೇ ವರ್ಷದಲ್ಲಿ ಜೀವಿಸಿದಂತ ಚಾರ್ಲ್ಸ್ ಡಾರ್ವಿನ್ ಒಂದು ಸಿದ್ಧಾಂತವನ್ನು, ಎವಲ್ಯೂಷನ್ ಥಿಯರಿ ಎಂಬುದಾಗಿ, ಪರಿಣಾಮ ಸಿದ್ಧಾಂತ ಎಂಬುದಾಗಿ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅದರಿಂದ ಆತನು ಏನೆಂದನು, ಮಂಗಿನಿಂದ ಮನುಷ್ಯನಾಗಿದ್ದಾನೆ ಎಂಬುದಾಗಿ ಪ್ರತಿಪಾದಿಸಿದರು. ಆದರೆ ಅದು ತಪ್ಪು ಎಂಬುದಾಗಿ ತನ್ನ ಜೀವಿತ ಕೊನೆಯ ದಿವಸಗಳಲ್ಲಿ ಆತನು ಪಶ್ಚಾತ್ತಾಪಪಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಮಂಗಿನಿಂದ ಮನುಷ್ಯನು ಬಂದಿಲ್ಲ, ದೇವರು ತನ್ನ ಸ್ವಯಂ ತನ್ನ ಕೈದಿಂದ ಆ ಮಣ್ಣನ್ನು ತೆಗೆದುಕೊಂಡು ಅದರಿಂದ ಮನುಷ್ಯನನ್ನು ಮಾಡಿ ತನ್ನ ಆತ್ಮವನ್ನು ಆತನಲ್ಲಿ ಇಟ್ಟಿದ್ದನು, ತನ್ನ ಹೋಲಿಕೆಯನ್ನು ಇಟ್ಟಿದ್ದನು, ತನ್ನ ಸ್ವರೂಪವನ್ನು ಇಟ್ಟಿದ್ದನು. ಅದಕ್ಕಾಗಿ ದೇವರಿಗೆ ನಮ್ಮ ಮೇಲೆ ದೇವರು ನಾಮಕ್ಕೆ ಸ್ತೋತ್ರವಾಗಿ. ಈ ಸಮಯದಲ್ಲಿ ನಾವು ನೋಡ್ತಿರುವಾಗ ನಮ್ಮನ್ನು ಯಾಕೆ ನೆನೆಸಿಕೊಳ್ಳಬೇಕು ಎಂಬುದಾಗಿ ಕೀರ್ತನದಲ್ಲಿ ನಾವು ನೋಡ್ತಿರುವಾಗ 103ನೇ ಅಧ್ಯಾಯ
14ನೇ ವಚನದಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ, ಆತನು ನಮ್ಮ ಪ್ರಕೃತಿಯನ್ನು ಬಲನ್ನು ನಾವು ಧೂಳಿಯಾಗಿದ್ದೆಂಬುದಾಗಿ ನೆನಪು ಮಾಡಿ ಕೊಲ್ಲುತ್ತಾನೆ. ಧೂಳಿಯಾಗಿದ್ದೆಂಬುದಾಗಿ ನೆನಪು ಮಾಡುತ್ತದೆ. ನನ್ನ ಪ್ರೀತಿಯ ಸಹೋದರರೇ, ಧೂಳು ಅಂದ್ರೆ ನಿಜವಾಗಿ ಅದು ಅಶಾಶ್ವತವಾಗಿರುವಂತಹ ಜೀವಿತಕ್ಕೆ ಸಾದೃಶ್ಯ. ನಮ್ಮನ್ನು ಮಣ್ಣಿನಿಂದ ಮಾಡಿದ್ರಿಂದ ನಾವು ಒಡೆದು ಹೋಗಿರುವಂತಹ ಮಡಿಕಲಾಗಿ ನಮ್ಮನ್ನು ದೇವರು ನಮ್ಮ ಪ್ರಕೃತಿಯನ್ನು ಬಲನು. ನಾವು ಬಲಹೀನರು, ಅನೇಕ ವಿಷಯಗಳು ತಪ್ಪಿ ಹೋಗಿದ್ವಿ. ನಮ್ಮ ಪ್ರಕೃತಿ ಸಿದ್ಧಾಂತವಾಗಿ ನಾವು ಪಾಪದಲ್ಲಿ ಜೀವಿಸ್ತಾ ಇದ್ವಿ. ಪಾಪದಲ್ಲಿ ನಾವು ನೋಡ್ತಿರುವಾಗ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಪಾಪದ ಜೀವಿತ ಎಂಬುದಂಥದ್ದು ಮರಣವು. ಆದರೆ ಆ ಪಾಪದ ಜೀವನದಿಂದ ನಮ್ಮನ್ನು ತಪ್ಪಿಸಲಿಕ್ಕೆ, ನಮ್ಮ ಬಲಹೀನವಾಗಿರುವಂತಹ ಜೀವಿತವನ್ನು ಕಟ್ಟಲಿಕ್ಕೆ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಬಂದು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ತನ್ನ ಹೆಸರಿನ ಮೂಲಕವಾಗಿ ದೇವರ ಮಕ್ಕಳಾಗಿ ಮಾಡಿದ ದೇವರ ನಾಮ ಸ್ತೋತ್ರವಾಗಿದೆ. ಎಷ್ಟು ಒಳ್ಳೆಯ ಭಾಗ್ಯವನ್ನು ಕೊಟ್ಟಿದ್ದಾನೆ. ನಾವು ನಮ್ಮನ್ನು ದೇವರ ಮಕ್ಕಳಾಗಿ ಮಾಡಿದೆ. ದೇವರ ಮಕ್ಕಳು ಅಂದರೆ ದೇವರ ಪುತ್ರರು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ವಿಧವಾಗಿ ಬರೆಯಲ್ಪಟ್ಟಿದೆ, ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಲ್ಲಿ ನಂಬಿಕೆಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವು ಅನುಗ್ರಹಿಸಿಕೊಟ್ಟಿದ್ದಾನೆ. ಅಧಿಕಾರವನ್ನು ಕೊಟ್ಟನು. ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಟ್ಟಿದ್ದಾರೋ ಅವರು ದೇವರ ಮಕ್ಕಳು. ದೇವರ ಮಕ್ಕಳಂದ್ರೆ ಸಾಮಾನ್ಯವಾಗಿ ಒಂದು ವಿಶ್ವ ಅಲ್ಲ, ದೇವರ ಪುತ್ರರು. ದೇವರಿಗೆ ಇರುವಂತಹ ಒಂದು ಆಲೋಚನೆ ಏನೆಂದರೆ ನಮ್ಮನ್ನು ಉನ್ನತವಾಗಿರುವಂತಹ ಸ್ಥಿತಿಯಲ್ಲಿ ತರಬೇಕು, ದೇವರ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ದೇವರ ಇಚ್ಛೆ. ದೇವರ ಮಕ್ಕಳಿಗೆ ಎಲ್ಲ ವಿಷಯಗಳಲ್ಲಿ ನಾವು ನೋಡ್ತಿರುವಾಗ ಹಕ್ಕು ಇರುತ್ತದೆ. ನಮ್ಮ ಪಕ್ಷವಾಗಿ ದೇವರ ಆಲೋಚನೆಗಳು ಬಹಳ ದೊಡ್ಡವಾಗಿದೆ, ಬಹಳಷ್ಟು ಉನ್ನತವಾಗಿರುವಂಥದ್ದು. ಅವರ ಸಂಕಲ್ಪಗಳು ಎನಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಅವುಗಳ ಒಟ್ಟು ಅಸಂಖ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರ ಸಂಕಲ್ಪಗಳು ಎನಿಸಲಾರದಷ್ಟು ಗೌರವವಾಗಿದೆ. ನಿಮ್ಮ ಪಕ್ಷವಾಗಿ ನಮ್ಮ ಪಕ್ಷವಾಗಿ ನಮ್ಮನ್ನು ಉನ್ನತ ಸ್ಥಿತಿಯಲ್ಲಿ ತರಬೇಕೆಂಬುದಾಗಿ ದೇವರ ಒಂದು ಆಲೋಚನೆಗಳು ಬಹಳ ದೊಡ್ಡವು. ಮನುಷ್ಯರಾಗಿರುವಂತ ನಾವು ಅದನ್ನು ಗ್ರಹಿಸುತ್ತಿಲ್ಲ. ಆದರೆ ನಾವು ನೋಡ್ತಿರುವಾಗ ನಮ್ಮನ್ನು ವಿಶ್ವಾಸದಿಂದ ದೇವರು ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ದೇವರ ನಮ್ಮ ಸ್ತೋತ್ರವಾಗಿದೆ. ದೇವರ ಮಕ್ಕಳಾಗಿರುವಂತಹ ಒಂದು ಕೃಪೆ ಏನಂದ್ರೆ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಹೀಗಿರುವುದರಲ್ಲಿ ನೀವು ದಾಸನಲ್ಲ ಮಗನಾಗಿದ್ದೀರಿ. ಮಗನಾದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೆಂಬುದಾಗಿ. ನೀವು ದಾಸನಲ್ಲ, ನೀವು ಮಗನಾಗಿದ್ದ. ಮಗನಾದ ಮೇಲೆ ಎಲ್ಲಕ್ಕೂ ಬಾಧ್ಯನಾಗಿದ್ದ, ಎಲ್ಲಕ್ಕೂ ಹಕ್ಕುದಾರ ಎಂಬುದಾಗಿ ದೇವರ ನಮ್ಮ ಸ್ತೋತ್ರವಾಗಿದೆ. ಒಂದು ರಾಜನಿದ್ದನು. ಆ ರಾಜನು ಕೋಟೆಯಲ್ಲಿದ್ದನು. ತನ್ನ ಕಾವಲುಗಾರಿಗೆ ಈ ರೀತಿಯಲ್ಲಿ ಹೇಳಿದನು, ಯಾರಿಗೆ ನನ್ನ ಕೋಟೆಗಳಿಗೆ ಬಿಡಬಾರದು ಎಂಬುದಾಗಿ ಅಪ್ಪಣೆ ಕೊಟ್ಟಿದ್ದನು. ಅವರು ಎಷ್ಟು ದೊಡ್ಡವರಾಗಿದ್ದರೂ ಸಹ ಆ ಕಾವಲುಗಾರರು ಯಾರನ್ನು ಕೋಟೆಗಳಿಗೆ ಬಿಡಲಿಲ್ಲ. ಹಾಗೆ ಒಂದು ಚಿಕ್ಕ ಹುಡುಗ ಬಂದನು. ಆ ಹುಡುಗ ಬಂದು ಕೂಡಲೇ ಅವರು ಬಾಗಿಲನ್ನು ತೆರೆದರು. ಕಾರಣವೇನೆಂದರೆ ಆ ಹುಡುಗ ರಾಜನ ಮಗನಾಗಿ. ದೇವರ ನಮ್ಮ ಸ್ತೋತ್ರವಾಗಿದೆ. ಅಂದ್ರೆ ನಾವು ನೋಡ್ತಿರುವಾಗ ಆ ರಾಜನ ಮಗನಿಗೆ ಎಲ್ಲ ಹಕ್ಕು ಇದೆ. ಅದನ್ನು ಹಕ್ಕುದಾರನು. ಈ ಸಮಯದಲ್ಲಿ ದೇವರು ನಿಮ್ಮನ್ನು ಪ್ರೀತಿ ಮಾಡಿ ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನ ಪುತ್ರರನ್ನಾಗಿ ಮಾಡಿದರು. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತಿರುವಾಗ ತನ್ನ ಕೃಪೆಗೆ ಮಹಿಮೆ ತರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮ್ಮನ್ನು ಪುತ್ರರನ್ನಾಗಿ ಸ್ವೀಕಾರ ಮಾಡಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು, ನೀವು ನಾವು ದೇವರ ಮಕ್ಕಳಾಗಲಿಕ್ಕೆ ಕಾರಣವೇನೆಂದರೆ ಅವರ ಅಪಾರವಾಗಿರುವಂತಹ ಪ್ರೀತಿ, ಅಪಾರವಾಗಿರುವಂತಹ ದಯೆ ಎಂಬುದಾಗಿ ನಾವು ದೇವರನ್ನು ಸ್ತುತಿ ಮಾಡಬೇಕು. ಈ ಸಮಯದಲ್ಲಿ ನಾವು ನೋಡ್ತಿರುವಾಗ ಈ ಒಂದು ಮಗನಾದ ನೀವು ಕೊಡುವಂತಹ ಕೃಪೆ ಏನಂದ್ರೆ ನೀವು ಎಲ್ಲಕ್ಕೂ ಬಾಧ್ಯನಾಗುತ್ತೆ. ಪೇತ್ರ ಪತ್ರಿಕೆಯಲ್ಲಿ ನಾವು ನೋಡ್ತಿರುವಾಗ ಆಶೀರ್ವಾದಕ್ಕೆ ನೀವು ಬಾಧ್ಯವಾಗಿ,
ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತಿರುವಾಗ ನೀವು ಯೆಹೋವನ ಕೂಡ ವಾಗ್ದಾನದಲ್ಲಿ ಪಾಲಿಭಾಗಸ್ಥರಾಗಿ, ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಿರುವಾಗ ದೇವರ ರಾಜ್ಯಕ್ಕೆ ನೀವು ಹಕ್ಕುದಾರರೆಂಬುದಾಗಿ ಬರುತ್ತದೆ. ಈ ಮೂರು ವಿಷಯಗಳನ್ನು ನಾವು ಗಮನಿಸುತ್ತಿರುವಾಗ ಒಂದು ಪುತ್ರನಿಗೆ ಇಲ್ಲದೆ ದೇವರ ಮಕ್ಕಳಿಗೆ ಎಷ್ಟು ಉನ್ನತವಾಗಿರುವಂತಹ ಸ್ಥಿತಿ ಎಂಬುದಾಗಿ ದೇವರನ್ನು ನಾವು ಸ್ತುತಿ ಮಾಡಬೇಕು. ಇವೆಲ್ಲವೂ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕೊಲೊಸ್ಸೆ 3:12 ಬರೆಯಲ್ಪಟ್ಟಿದೆ. ಆತನು ಎಲ್ಲಕ್ಕೂ ಮೊದಲೇ ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನೆಂಬುದಾಗಿ ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಿರುವಾಗ ಸಮಸ್ತವು ಆತನ ಮೂಲಕವಾಗಿ ಉಂಟಾಯಿತು, ಆತನಿಲ್ಲದೆ ಯಾವುದೂ ಆಗಲಿಲ್ಲ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಸಮಸ್ತವಾಗಿ ಅದರ ಮೂಲಕವಾಗಿ ನಿನ್ನನ್ನು ದೇವರು ಉನ್ನತ ಸ್ಥಿತಿಯಲ್ಲಿ ತರುತ್ತಾನೆ. ದಾವೀದನನ್ನು ಉನ್ನತ ಸ್ಥಿತಿಯಲ್ಲಿ ತಂದು ಒಂದು ಕುರುಬನಾಗಿರುವಂತಹ ಸಾಮಾನ್ಯನಾಗಿರುವಂತಹ ಒಂದು ವ್ಯಕ್ತಿಯನ್ನು ಇಸ್ರಾಯೇಲ್ ದೊಡ್ಡ ಅರಸರಾಗಿ ಮಾಡಿದಂತ ದೇವರು ನಿನ್ನ ಜೀವನದಲ್ಲಿ ಸಹ ಅದೇ ಅನುಭವದಲ್ಲಿ ತಂದು ನಿನ್ನನ್ನು ಆಶೀರ್ವದಿಸ್ತಾನೆ. ಕಾರಣವೇನೆಂದರೆ ನೀವು ವಿಶ್ವಾಸವಿಡುವುದರಿಂದ ದೇವರ ಮಗುವಾಗಿದ್ದೇ, ದೇವರ ಮಗುವಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ದೇವರು ಕೃಪೆಯನ್ನು ಕೊಟ್ಟಿದ್ದಾನೆ. ಎಷ್ಟು ದೊಡ್ಡ ಭಾಗ್ಯ! ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ಏನಿದಾಗಿ ನಾವು ನೋಡ್ತಿರುವಾಗ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳು ಅಡಿಯಿಕೊಂಡಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಏನಿದಾವು? ಜ್ಞಾನವಿದೆ, ವಿದ್ಯೆ ಇದೆ, ನಿಕ್ಷೇಪಗಳು ಅಡಿಯಿಕೊಂಡಿದ್ದಾರೆ. ಯಾರು ಯೇಸು ಕ್ರಿಸ್ತನನ್ನು ನಿಜವಾಗಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರ ಜೀವನದಲ್ಲಿ ಒಂದು ನಿಧಿ ಇರ್ತದೆ. ಜ್ಞಾನ, ವಿದ್ಯಾ ಸಂಬಂಧವಾಗಿ ಒಂದು ಸಮೃದ್ಧಿ ಇರ್ತದೆ. ನಿಕ್ಷೇಪಗಳಂದ್ರೆ ನಿಧಿ ಅಂತಾರೆ. ನಾವು ನೋಡ್ತಿರುವಾಗ ಬಂಗಾರನ ಒಂದು ನಿಧಿಗಳನ್ನು ಕಂಡುಹಿಡಲಿಕ್ಕೆ ಅನೇಕ ಮಂದಿ ವಿಮಾನದಲ್ಲಿ ಹೋಗಿ ಸರ್ವೆ ಮಾಡುತ್ತಾರೆ. ಆ ಸರ್ವೆ ಮಾಡ್ತಿರುವಾಗ ಎಲ್ಲಿಯ ನಿಧಿಗಳು ಸಿಕ್ತೋ, ಆ ಸಂಪತ್ತು ಸಿಗ್ತದೋ ಆವಾಗ ಅವರು ಸಂತೋಷ ಪಡುತ್ತಾರೆ, ದೇವರನ್ನು ಸ್ತೋತ್ರ ಮಾಡುತ್ತಾರೆ. ಯೇಸುವಿನ ಮೂಲಕವಾಗಿ ಈ ಸಂತೋಷವು, ಯೇಸುವಿನ ಮೂಲಕವಾಗಿ ಆಶೀರ್ವಾದವು ಸಿಗುತ್ತದೆ. ಕಾರಣವೇನೆಂದರೆ ನಮ್ಮನ್ನು ದೇವರು ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ದೇವರ ಮಾತುಗಳು ಬರುತ್ತೆ, ಮನುಷ್ಯರನ್ನು ಯಾಕೆ ನೆನೆಸಿಕೊಳ್ಳಬೇಕು? ಇಷ್ಟು ಉನ್ನತವಾಗಿರುವಂತಹ ದೇವರು ಭೂಮಿ ಮೇಲಿರುವಂತಹ ಅಲ್ಪಾಶರಾಗಿರುವಂತಹ ಮನುಷ್ಯರನ್ನು ಯಾಕೆ ನಡೆಸಿಕೊಳ್ಳಬೇಕಂದ್ರೆ ನಾವು ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ ಇದ್ದುಕೊಂಡು ತನ್ನ ಆತ್ಮವನ್ನು ಇರುವುದರಿಂದ ದೇವರು ನಮ್ಮನ್ನು ಪ್ರೀತಿ ಮಾಡಿ, ಕೊನೆಯ ಮಟ್ಟಿಗೆ ಪ್ರೀತಿ ಮಾಡಿ, ಕೊನೆಯ ಮಟ್ಟಿಗೆ ನಮ್ಮ ಜೀವಿತವನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಗೌರವಿಸಿ, ಆಶೀರ್ವಾದಿಸಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಇಚ್ಛೆ ಪಡುತ್ತಾನೆ. ಅಂದ್ರೆ ನಾವು ನೋಡ್ತಿರುವಾಗ ದೇವರ ಮಕ್ಕಳಾಗುವುದರಿಂದ ಈ ಒಂದು ವಿಶೇಷವಾಗಿರುವಂತಹ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡುವುದರಿಂದ ದೇವರ ಮಗುವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ ನಿನಗೆ ಉನ್ನತವಾಗಿರುವಂತಹ ಸ್ಥಿತಿಯನ್ನು, ಉನ್ನತವಾಗಿರುವಂತಹ ಆಶೀರ್ವಾದವನ್ನು ಕೊಡುವುದರಿಂದ ದೇವರನ್ನು ನೆನೆಸಿಕೊಂಡು ಈ ವಿಧವಾಗಿ ದೇವರು ನಿನಗೆ ಸಹಾಯ ಮಾಡೋದ್ರಿಂದ ಆ ಕಾಣದೇ ಇರುವಂತಹ ದೇವರನ್ನು ಸ್ತುತಿ ಮಾಡು, ಆರಾಧಿಸು. ದೇವರೇ, ನನ್ನನ್ನು ಯಾಕೆ ನೀವು ನೆನೆಸಿಕೊಂಡಿದ್ದೀರಿ ಎಂಬುದಾಗಿ ಗಮನಿಸಿಕೊಳ್ಳುವಾಗ ಅವರನ್ನು ನಿಜವಾಗಿ ಸ್ತುತಿ ಮಾಡಿ ನಿನ್ನ ಜೀವನದಲ್ಲಿ ನೆನೆಸಿಕೋ. ಆ ವಿಧವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರ ಚಿಕ್ಕ ವಾಕ್ಯವನ್ನು ದೀವಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂಬಿಕೆಯಾದಂತ ನಮ್ಮ ತಂದೆ ಆಗಿರುವಂತಹ ದೇವರೇ, ನೀವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀರಿ. ನಮ್ಮನ್ನು ಸ್ವಾಮಿ ನೀವು ನೆನಪು ಮಾಡಿಕೊಂಡು ನಿನ್ನ ರಕ್ಷಣೆ ಕೊಡಲಿಕ್ಕೆ ಈ ಲೋಕದಲ್ಲಿ ಬಂದಿರಿ. ಪಾಪಿಗಳನ್ನು ರಕ್ಷಿಸಲಿಕ್ಕೆ ಕ್ರಿಸ್ತ ಯೇಸು ಲೋಕದಲ್ಲಿ ಬಂದಿದೆ ಎಂಬಂತ ಒಂದು ವಾಕ್ಯವು ಸ್ವಾಮಿ ಅದೇ ನಿಜವಾಗಿಯೂ ನಂಬತಕ್ಕದ್ದನ್ನು ಪೂರ್ಣಾಂಗೀಕಾರಕ್ಕೆ ಯೋಗ್ಯವಾದೆಂಬುದಾಗಿ 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ತೋತ್ರವನ್ನು ಸಲ್ಲಿಸ್ತಾ ಈ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುತ್ತೆ ಸ್ವಾಮಿ. ನಮ್ಮನ್ನು ನೆನೆಸಿಕೊಳ್ಳಿಕ್ಕೆ ಸ್ವಾಮಿ ನಾವೆಂತವರು ಅಯೋಗ್ಯರು ನೆನೆಸಿಕೊಂಡಿದ್ರಿ. ನಮಗೆ ಸ್ವಾಮಿ ಮಗನಾಗಿ ಜೀವಿಸುವಂತ ಭಾಗ್ಯ ಕೊಟ್ಟಿದ್ದರೆ ಆ ಸ್ತೋತ್ರ ಸಲ್ಲಿಸ್ತಾ ಈ ವಿಡಿಯೋ ಮೂಲಕವಾಗಿ ಕೇಳುವಂತ ನೋಡುವಂತ ಪ್ರತಿಯೊಬ್ಬರು ಆಶೀರ್ವಾದ ಮಾಡಬೇಕು. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ನಮ್ಮ ತಂದೆ, ಆಮೆನ್. ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದ ತಂದೆ ಆಶೀರ್ವಾದ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸವು ನಮ್ಮೊಂದಿಗೆ ನಿಮ್ಮೊಂದಿಗೆ ಸದಾ ಕಾಲವಿರಲಿ, ಆಮೆನ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ವಿ, ಈ ವಿಡಿಯೋದಲ್ಲಿ ಒಂದು ವಾಕ್ಯವನ್ನು ಕೇಳ್ತಾ ಇದ್ವಿ, ನಿಮ್ಗೆ ನಾವು ವಂದನೆಗಳು ಸಲ್ಲಿಸ್ತಾ ಇದ್ವಿ. ಬಹಳ ಮಂದಿ ಈ ವಿಡಿಯೋದಲ್ಲಿ ಒಂದು ವಾಕ್ಯವನ್ನು ಕೇಳಿ ಅವರು ನಿಜವಾಗಿ
ನೋಡ್ತಿರುವಾಗ ಬಹಳ ಸಂತೋಷ. ದೇವರ ಸ್ತೋತ್ರವಾಗಲಿ. ಹಲವಾರು ಯಾವಾಗಲೂ ಮಿನಿಸ್ಟ್ರಿ ಎಂಬಂತಹ ಈ ಪರಿಚಯವನ್ನು ಕುರಿತಾಗಿ ನಾವು ಪ್ರಾರ್ಥನೆ ಮಾಡಿ ನಿಮಗೆ ಇವತ್ತು ಯಾವುದೇ ಸಮಸ್ಯೆಗಳು ತೊಂದರೆಗಳನ್ನು ತಿಳಿಪಡಿಸಿ ನಿಮ್ಮೊಳಗೆ ನಾವು ತಪ್ಪದೇ ಪ್ರಾರ್ಥನೆ ಮಾಡ್ತೀವಿ. ದೇವರಿಗೆ ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ನಿನ್ನ ಸ್ತುತಿಯನ್ನ ಹಾಡುವೆ, ನಿನ್ನ ಸ್ತುತಿಯನ್ನ ಮಾಡುವೆ. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಓಹೋ